ಆ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ನಿತ್ಯ ಸಂಕಷ್ಟವನ್ನ ಅನುಭವಿಸಬೇಕಾಗಿದೆ. ಕೆಸರು ತುಂಬಿದಂತಹ ಕೆರೆಯ ನೀರನ್ನ ಕುಡಿಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಮಳೆ ಕೊರತೆಯಿಂದ ಗ್ರಾಮಕ್ಕೆ ನೀರಿನ ಆಸರೆಯಾಗಿದ್ದಂತಹ ಕೆರೆ ಕೂಡ ಬತ್ತಿ ಹೋಗಿದೆ. ಅಷ್ಟಕ್ಕೂ ಆ ಗ್ರಾಮ ಯಾವುದು ಅಂತೀರಾ? ಇಲ್ಲಿದೆ ನೋಡಿ. ಅಳಿದುಳಿದ ಕೆರೆ ನೀರು ಗ್ರಾಮಸ್ಥರಿಗೆ ಆಸರೆ. ತಿಮ್ಮಾಪುರ ಗ್ರಾಮಸ್ಥರ ಸಂಕಷ್ಟ ಕೇಳೋರ್ಯಾರು? ಕೆಸರು ತುಂಬಿದ ಕೆರೆಯಲ್ಲಿ ನೀರು ತುಂಬುತ್ತಿರುವ ಮಹಿಳೆಯರು, ಇನ್ನೊಂದೆಡೆ ನೀರು ಬೇಕು ಎಂದು ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ. ಇದೆಲ್ಲ ಕಂಡು ಬಂದಿದ್ದು ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ. ಅಂದಹಾಗೆ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಇರೋ ಒಂದು ಕೆರೆ ಬಹುತೇಕ ಬತ್ತಿದೆ. ಹೀಗಾಗಿ ನೀರಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲದ ಕಾರಣ ಜನರು ಕೆಸರು ತುಂಬಿದ ನೀರನ್ನ ಸೇವನೆ ಮಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಕಾಯಿಲೆ ಬಂದವು ಈ ನೀರು ಕುಡಿದು ಮೆಂಬರ್ ಇವರು ಆಧಾರ ಏನು ನೋಡವಲ್ರು. ಹೊಳ್ಳಿ ಬಂದ್ ಪಿಡಿ ಅಂತೂ ಒಟ್ಟ ಏನು ದಾದ ಮಾಡಂಗಿಲ್ಲ. ಹೇಳಿದ್ರು ಮಾಡ್ತೀನಿ ಅಂತಾಳ, ಸುಮ್ನ ಆಗ್ಬಿಡ್ತಾಳ. ಮುಂದೇನು ಬರುದಿಲ್ಲ, ನೋಡುದಿಲ್ಲ. ಪಿಡಿಒ ಚೇಂಜ್ ಆಗ್ಬೇಕ್ರಿ ನಮಗ. ಮೇಡಮ್, ಈಗ ಇವೆಲ್ಲ ತಿಮ್ಮಾಪುರ ಗ್ರಾಮದಲ್ಲಿ ಸುಮಾರು 5,000 ಜನಸಂಖ್ಯೆ ಇದೆ. ಆದರೆ ಬರಗಾಲ ಹಾಗೂ ಮಳೆ ಕೊರತೆಯಾದರೆ ಈ ಭಾಗದ ಜನರು ನೀರಿಗಾಗಿ ಪರದಾಟ ನಡೆಸುತ್ತಾರೆ. ನೀರಿನ ಸಮಸ್ಯೆ ಬಗೆಹರಿಸಲು ಋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ಹೀಗಾಗಿ ರೊಚ್ಚಿಗೆದ್ದ ಜನರು ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಪಿಡಿಒ ಹಾಗೂ ಅಧಿಕಾರಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಅವರ ತೋರಿಸ್ತಾರ, ಮತ್ತೆ ಎಲ್ಲಿ ಹೋಗಿ ತರ್ಬೇಕು ನಾವು ನೀರ್? ನಮ್ಗೆ ತರೋದಾಗಂಗಿಲ್ಲ. ಇವನ್ನ ನೀರ ಕುಡಿಯೋದ ನಾವು. ಮತ್ತೆ ದುಡಿಯಾಕ ಹೋದ್ಬಿಟ್ರ ಸ್ವಚ್ಛ ದುಡಿಯಾಕ ಹೋದ್ಬಿಡ್ತಾರ. ಅಲ್ಲಿಂದ ನೀರ್ ತಂದು ಹಾಕ್ಬೇಕಂದ್ರೆ ದುಡಿಯಾಕ ಹೋದ್ಬಿಡ್ಬೇಕು. ದುಡಿಯಾಕ ಹೋದ್ಬಿಟ್ರೆ ಹೊಟ್ಟಿಗೆ ಏನ್ ತಿನ್ಬೇಕು ನಾವು? ಅವ್ರು ದುಡ್ದು ಹಾಕ್ತಾರ, ನಾವ್ ಇದ ನೀರ ಕುಡಿತೀವಿ. ಮತ್ತೆ ಜಡ್ ಆದ್ರೆ ನಮ್ ದವಾಖಾನೆ ಕರ್ಕೊಂಡು ಹೋಗ್ತಾರ. ನಾವ್ ಇಷ್ಟರ ಪರಿಸ್ಥಿತಿನೇ ಬಂದಿ ನೋಡ್ರಿ ನಾವು. ಸದ್ಯ ಕೆಸರು ತುಂಬಿದ ನೀರು ದುರ್ವಾಸನೆ ಬರ್ತಾ ಇದೆ. ಮಳೆ ಕೊರತೆಯಿಂದ ಕೆರೆ ಖಾಲಿಯಾಗಿದ್ದು ನೀರಿಗಾಗಿ ಜನ ಪರದಾಟ ನಡೆಸುತ್ತಿದ್ದಾರೆ. ಶುದ್ಧ ನೀರಿನ ಹರಿಕಾರ ಎಂದು ಖ್ಯಾತಿ ಪಡೆದ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರು ತಕ್ಷಣ ಇತ್ತ ಗಮನಹರಿಸಿ ಸಮಸ್ಯೆ ನಿವಾರಿಸಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ನಿತ್ಯ ಸಂಕಷ್ಟವನ್ನ ಅನುಭವಿಸಬೇಕಾಗಿದೆ. ಕೆಸರು ತುಂಬಿದಂತಹ ಕೆರೆಯ ನೀರನ್ನ ಕುಡಿಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಮಳೆ ಕೊರತೆಯಿಂದ ಗ್ರಾಮಕ್ಕೆ ನೀರಿನ ಆಸರೆಯಾಗಿದ್ದಂತಹ ಕೆರೆ ಕೂಡ ಬತ್ತಿ ಹೋಗಿದೆ. ಅಷ್ಟಕ್ಕೂ ಆ